ಆಸ್ಪತ್ರೆಯಲ್ಲಿರಲಿ, ಎಲ್ಲೇ ಇರಿ ಭಾರತವನ್ನ ಬಿಟ್ಟು ತೊಲಗುವ ಹಾಗೆ ಒಂದು ಕಠಿಣವಾದಂತಹ ಆದೇಶವನ್ನ ಇವತ್ತು ಮೋದಿ ಸರ್ಕಾರ ಕೊಟ್ಟಿದೆ. ಪಾಕಿಸ್ತಾನದಲ್ಲಿರುವಂತಹ ಡಿಪ್ಲೊಮ್ಯಾಟ್ಗಳನ್ನ ಮರಳಿ ದೇಶಕ್ಕೆ ಕರೆಸಿಕೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಪಂಜಾಬ್ನ ಅಟಾರಿ ಬಾರ್ಡರ್ ಅನ್ನ ಕೂಡ ಬಂದ್ ಮಾಡುವಂತ ನಿರ್ಧಾರವನ್ನ ಇವತ್ತು ಮೋದಿ ಸರ್ಕಾರ ಮಾಡಿದೆ. ಇದರ ಮುಂಬರುವಂತ ನಿರ್ಧಾರಗಳೇನಿರ್ತವೆ ಪರಿಣಾಮವಿರುತ್ತೆ, ಇನ್ನೂ ಭೀಕರವಾಗಿರುತ್ತೆ. ಅದರ ಒಂದು ಸಣ್ಣ ಝಲಕ್ ಇವತ್ತು ತೋರಿರುವಂತದ್ದು. ಆದ್ರೆ ಈ ಜಲ ಬಾಂಬ್ ಹಾಕಿರುವುದನ್ನ ಮಾತ್ರ ಪಾಕಿಸ್ತಾನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಇಡೀ ಒಂದು ಅಸ್ತಿತ್ವಕ್ಕೆ ಇವತ್ತು ಕೊಡಲಿ ಪೆಟ್ಟು ಬಿದ್ದ ಹಾಗಾಗಿದೆ. ಮುಂದಿನ ಹಂತದಲ್ಲಿ ಯಾವೆಲ್ಲ ನಿರ್ಧಾರಗಳು ಭಾರತದಿಂದ ಬರುತ್ತೆ ಅನ್ನೋದನ್ನ ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಈಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ನೋಡ್ಕೊಳ್ಬೇಕು ಆ ರೀತಿಯಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ಈ ಜಲ ಬಾಂಬ್ ಅನ್ನ ಹೊರತುಪಡಿಸಿದ್ರೆ ಇನ್ನು ಏನೆಲ್ಲ ಕಡಿವಾಣಗಳನ್ನ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಯಾಕಂತಂದ್ರೆ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಈಗ ವಾರದ ಒಳಗಡೆನೆ ಈ ಕಚೇರಿಗಳನ್ನ ಬಂದ್ ಮಾಡಬೇಕು ಅಥವಾ ನಮ್ಮ ದೇಶವನ್ನ ತೊರೆದು ಹೋಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಇದರಿಂದ ಇನ್ನು ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಸಭೆಯನ್ನ ಸರಿಸುಮಾರು 2 ರಿಂದ 2.5 ಗಂಟೆಗಳ ಕಾಲ ನಡೆಸಿತ್ತು. ಅದರ ನೇತೃತ್ವವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಹಿಸಿದ್ರು. ಅಲ್ಲಿ ರಕ್ಷಣಾ ಸಚಿವರಿದ್ರು, ವಿದೇಶಾಂಗ ಸಚಿವರಿದ್ರು, ವಿತ್ತ ಸಚಿವರಿದ್ರು, ಗೃಹ ಸಚಿವರಿದ್ರು. ಎಲ್ಲರೂ ಈ ಪ್ರಮುಖವಾದಂತಹ ಸಚಿವಾಲಯದ ಸಚಿವರಿದ್ದಂತ ಕಾರಣದಿಂದಾಗಿ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮುಂಬರುವಂತ ನಿರ್ಧಾರ ಏನಾಗಿರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಠಿಣವಾದಂತಹ ಕ್ರಮವನ್ನ ಭಾರತ ತೆಗೆದುಕೊಳ್ಳುತ್ತೆ ಅನ್ನೋದರ ಜೊತೆಗೆ ನೀವು ಹೇಳಿದಾಗೆ ಇವತ್ತು ಸದ್ಯದ ಮಟ್ಟಿಗಿನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಾದ್ರೆ ಅಧಿಕೃತವಾಗಿ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಒಂದು ಮಾಧ್ಯಮ ಸಂವಾದದಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊದಲನೇ ಕ್ರಮ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಇವತ್ತು ಭಾರತ ಹಿಂಪಡೆದುಕೊಂಡಿರುವಂತದ್ದು. ಎರಡನೆಯ ಕ್ರಮ ಭಾರತದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನಿ ನಾಗರಿಕರು ಯಾರೇ ಇರಲಿ, ಪಾಕಿಸ್ತಾನದ ಡಿಪ್ಲೊಮ್ಯಾಟ್ಗಳಿರ್ಲಿ, ಎಲ್ಲರೂ ಕೂಡ 1 ವಾರದ ಒಳಗಡೆ ದೇಶವನ್ನ ತೊರೆದು ಹೋಗ್ಬೇಕು. ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನದ ಪ್ರಜೆಗಳು ಭಾರತದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ, ಇಲ್ಲಿಯ ಔಷಧವನ್ನ ಸೇವನೆ ಮಾಡ್ತಿದ್ದಾರೆ. ಅಂಥವರು ಕೂಡ ಭಾರತವನ್ನ ಬಿಟ್ಟು ತೊಲಗಲೇಬೇಕು. ನಿರ್ದಾಕ್ಷಿಣ್ಯವಾದಂತಹ ಕ್ರಮಕ್ಕೆ ಇವತ್ತು ಮೋದಿ ಸರ್ಕಾರ ಮುಂದಾಗಿರುವಂತದ್ದು. ಮೂರನೆಯ ಪ್ರಮುಖ ನಿರ್ಧಾರ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಾರತದ ಡಿಪ್ಲೊಮ್ಯಾಟ್ಸ್ ಏನಿದ್ದಾರೆ ಎಲ್ಲರನ್ನ ಕೂಡ ಮರಳಿ ದೇಶಕ್ಕೆ ಕರೆಸಿಕೊಳ್ಳಲಾಗ್ತಾ ಇದೆ. ವಾಘಾ ಬಾರ್ಡರ್ ಅನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಯಾರಿಗೂ ಕೂಡ ಭಾರತದ ವೀಸಾವನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಪ್ರಮುಖವಾದಂತಹ ನಿರ್ಧಾರಕ್ಕೂ ಕೂಡ ಭಾರತ ಬಂದಿದೆ. ಇನ್ನು ಮೇಲೆ ಪಾಕಿಸ್ತಾನದ ಯಾರೂ ಕೂಡ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಆಕ್ಟಿಂಗ್ ಮಾಡೋದಕ್ಕೆ ಇರ್ಬೋದು, ನಟನೆ ಮಾಡೋದಕ್ಕೆ, ಹಾಡಾಡೋದಕ್ಕೆ, ಅಥವಾ ಯಾವುದೇ ಕಾರಣದಿಂದ ಕ್ರಿಕೆಟ್ ಆಡೋದಕ್ಕೆ ಇರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಅವರು ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ನಿರ್ಧಾರವನ್ನ ಇದು ತೆಗೆದುಕೊಂಡಿದೆ. ಯಾಕಂದ್ರೆ ನಾನು ಹೇಳಿದಾಗ್ಲೇನೆ ಮುಂದಿನ ನಿರ್ಧಾರ ಇನ್ನೂ ಕಠಿಣವಾಗಿರುತ್ತೆ. ಅದರ ಮೊದಲ ಹೆಜ್ಜೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸಂದೇಶವನ್ನ ಇವತ್ತು ಇಡೀ ಪಾಕಿಸ್ತಾನ ಮತ್ತು ಆ ಪಾಕಿಸ್ತಾನದ ಎಕೋಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಕೊಟ್ಟಿರೋ ಹಾಗಾಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.